ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮೈ ಹಿಮ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, SSC GDಗೆ ರಿಲೇಟೆಡ್ ಆಗಿರ್ತಕ್ಕಂಥ ಪ್ರಾಕ್ಟೀಸ್ ಸೆಟ್ ನಂಬರ್ 5 ಮಾಡ್ತಾ ಇದ್ದೀನಿ. ಸೆಟ್ ನಂಬರ್ 5 ಈಗಾಗಲೇ 4 ಪ್ರಾಕ್ಟೀಸ್ ಸೆಟ್ಗಳನ್ನು ಮಾಡಿದ್ದೀನಿ. ಪ್ರತಿಯೊಂದು ಸೆಟ್ ಅಲ್ಲಿ 10 ಕ್ವಶನ್ಗಳು, ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳು ಇರ್ತವೆ. ಯಾರು ನೋಡಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಅಲ್ಲಿ ಹೋಗಿ ನೀವು ಪ್ರೀವಿಯಸ್ ಆಗಿರ್ತಕ್ಕಂಥ 4 ವಿಡಿಯೋಗಳನ್ನ 4 ಸೆಟ್ಗಳನ್ನ ನೋಡ್ಕೊಳ್ಬಹುದು. ಜೊತೆಗೆ ಈ ಮಾಡ್ತಕ್ಕಂಥ 5ನೇ ಸೆಟ್ ಅಲ್ಲಿ ತುಂಬಾ ಸ್ನೇಹಿತರು ಸರ್ ಶಾರ್ಟ್ ಟ್ರಿಕ್ ಅಲ್ಲಿ ಹೇಳ್ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಎಸ್, ಆ ಎಲ್ಲಾ ಸ್ನೇಹಿತರಿಗೋಸ್ಕರ ಇವತ್ತಿನ ವಿಡಿಯೋದಿಂದ ನಾನು ಶಾರ್ಟ್ ಟ್ರಿಕ್ ಗಳನ್ನ ಹೇಳುವುದರ ಮುಖಾಂತರ, ಕಡಿಮೆ ಸಮಯದಲ್ಲಿ ಲೆಕ್ಕಗಳನ್ನ ಬಿಡಿಸ್ತಕ್ಕಂಥ ವಿಧಾನಗಳನ್ನ ಹೇಳುವುದರ ಮುಖಾಂತರ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ನೋಡ್ತಾ ಹೋಗೋಣ. ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕ್ವಶನ್ಗಳನ್ನ 10 ಕ್ವಶನ್ಗಳನ್ನ ಮಿಸ್ ಮಾಡದೆ ನೋಡಿದ ಮೇಲೆ ಕೊನೆಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. 2 ಸಂಖ್ಯೆಗಳು 3:5 ಅನುಪಾತದಲ್ಲಿದ್ದಾವೆ. ಪ್ರತಿ ಸಂಖ್ಯೆಯಿಂದ 9 ಕಳೆಯುವುದರಿಂದ ಪಡೆದ ಸಂಖ್ಯೆಗಳು 12:23 ಅನುಪಾತದಲ್ಲಿರುತ್ತವೆ. ಚಿಕ್ಕ ಸಂಖ್ಯೆಗೆ 3 ಸೇರಿಸಿದರೆ ಮತ್ತು ಇನ್ನೊಂದು ಸಂಖ್ಯೆಗೆ 7 ಕಳೆಯುವುದರಿಂದ ಅವು ಈ ಕೆಳಗಿನ ಯಾವ ಅನುಪಾತದಲ್ಲಿರ್ತವೆ? 4 ಆಯ್ಕೆಗಳನ್ನು ಕೊಟ್ಟಿದ್ರೆ 5:6, 4:5, 3:4 ಮತ್ತು 5:8 ಅನುಪಾತದಲ್ಲಿರ್ತವೆ ಅಂತ ಕೇಳಿದರೆ, ಮೊದಲಲ್ಲಿ ಆ ಸಂಖ್ಯೆಗಳು ಯಾವಂತ ಗೊತ್ತಿಲ್ಲ ನಮಗೆ. ಆ ಸಂಖ್ಯೆಗಳನ್ನ ಕಂಡುಹಿಡ್ಕೊಳ್ಬೇಕು. ಆಗ ಸಂಖ್ಯೆಗಳು ಸಿಕ್ಕ ಮೇಲೆ ಚಿಕ್ಕ ಸಂಖ್ಯೆಗೆ 3 ಕೂಡಿಸ್ಕೊಳ್ಬೇಕು, ದೊಡ್ಡ ಸಂಖ್ಯೆಗೆ 7 ಕೂಡಿಸ್ಕೊಂಡ ಮೇಲೆ ಆ 2 ಸಂಖ್ಯೆಗಳು ಸಿಗ್ತಾವೆ. ಅವುಗಳನ್ನ ಕನಿಷ್ಠ ಮಾಡಿದ ಮೇಲೆ ರೇಷಿಯೋ ಸಿಗುತ್ತೆ. ಎಸ್, ಹಾಗಾದ್ರೆ ಏನ್ ಮಾಡಬೇಕು? ಮೊದಲು ಆ ಸಂಖ್ಯೆಗಳು 3:5 ಇದೆ ಅಂತ ಹೇಳ್ಬಿಡ್ತಾರೆ. 3:5 ಇದೆ ಅಂತೆ. 9 ಕಳೆದಾಗ 12:23 ಆಗುತ್ತಂತೆ. 12:23 ಆಗುತ್ತಂತೆ. ಪ್ರತಿ ಸಂಖ್ಯೆಗೆ 9 ಮೈನಸ್ ಮಾಡೋದ್ರಿಂದ ಆಗುತ್ತಂತೆ. 9 ಮೈನಸ್ ಮಾಡೋದ್ರಿಂದ ಏನ್ ಮಾಡ್ಬೇಕು? ನಾವು ಕ್ರಾಸ್ ಮಲ್ಟಿಪಲ್ ಮಾಡಬೇಕು. 23 3 ಎಷ್ಟಾಗುತ್ತೆ? 69. ಇದ್ರ ಮೇಲೆ ಹಚ್ಕೊಂಡ್ಬಿಡಿ. 12 ಎಷ್ಟು? 60. ಎಸ್, 60. ಈಗ ಇವೆರಡು ನಡುವಿನ ಡಿಫರೆನ್ಸ್ ಎಷ್ಟಾಯ್ತು? 9 ಆಯ್ತು. ಇದು ಇಂಪಾರ್ಟೆಂಟ್ ನಮಗೆ. 9 ರೇಷಿಯೋ ಸಿಕ್ತು. ಅದೇ ರೀತಿಯಾಗಿ ಇವೆರಡನ್ನು ಕ್ರಾಸ್ ಮಲ್ಟಿಪಲ್ ಮಾಡ್ಕೊಳ್ಬೇಕು. 23 9 ಎಷ್ಟಾಗುತ್ತೆ? 207. ಹೌದಾ? 207. 12 9 ಎಷ್ಟಾಗುತ್ತೆ? 108 ಆಯ್ತು. ಎಸ್, ಇಲ್ಲಿ ಕೂಡ 2 ರೇಷಿಯೋ ಸಿಕ್ತು. ಇವೆರಡ ನಡುವಿನ ಡಿಫರೆನ್ಸ್ ನೋಡ್ಕೊಳ್ಬೇಕು. ಈಗ ಇಲ್ಲಿ ಡಿಫರೆನ್ಸ್ ನೋಡ್ಕೊಂಡ್ವಿ, ಈಗ ಇಲ್ಲಿ ಡಿಫರೆನ್ಸ್ ನೋಡ್ಕೊಳ್ಬೇಕು. ನೋಡ್ರಿ, 7ರಲ್ಲಿ 8 ಹೋಗಲ್ಲ. 17ರಲ್ಲಿ 8 ಹೋದ್ರೆ 9, ಕೈಲ ಬಂತು 1. 10ರಲ್ಲಿ 1 ಹೋದ್ರೆ 9, ಕೈಲ ಬಂತು 1. 2 ಆಯ್ತು. 2ರಲ್ಲಿ 2 0. ಹಾಗಾದ್ರೆ ಇಲ್ಲಿ 99 ಬಂತು. 9 ರೇಷಿಯೋ ಈಕ್ವಲ್ ಟು 99 ಆಯ್ತು. ಎಷ್ಟಾಯ್ತು? 9 ರೇಷಿಯೋ ಈಕ್ವಲ್ ಟು 99 ಆಯ್ತು. ನಮಗೆ ಬೇಕಾದ್ರೆ 1 ರೇಷಿಯೋ ಈಕ್ವಲ್ ಟು 9 1ಲ್ಲಿ 9, 9 99. 1 ರೇಷಿಯೋ ಈಕ್ವಲ್ ಟು ಎಷ್ಟಾಯ್ತು? 11 ಆಯ್ತು. ಮುಗಿದು ಹೋಯ್ತು. ಯಾವಾಗ 1 ರೇಷಿಯೋ ಈಕ್ವಲ್ ಟು 11 ಅಂದಾಗ ಇಲ್ಲಿ 3 ರೇಷಿಯೋ ಇದೆ. 3 ರೇಷಿಯೋ ಈಕ್ವಲ್ ಟು ಎಷ್ಟಾಗುತ್ತೆ? 33. ನೋಡ್ರಿ, ಒಂದು ಸಂಖ್ಯೆ ಸಿಕ್ತು. ಹೌದಾ? 1 ರೇಷಿಯೋ ಈಕ್ವಲ್ ಟು 11 ಆದಾಗ ಇಲ್ಲಿ 5 ರೇಷಿಯೋ ಇದೆ ಆ ಸಂಖ್ಯೆಗಳು. ಹಾಗಾದ್ರೆ 5 ರೇಷಿಯೋ ಈಕ್ವಲ್ ಟು ಎಷ್ಟಾಯ್ತು? 55 ಆಗೋಯ್ತು. ಮುಗಿದ ಹೋಯ್ತು. 2 ಸಂಖ್ಯೆಗಳು ಸಿಕ್ಬಿಟ್ಟು ನಮಗೆ. ಒಂದು ಸಂಖ್ಯೆ 33, ಇನ್ನೂ ಒಂದು ಸಂಖ್ಯೆ 55. ಹೌದಾ? ಮುಗಿದೋಯ್ತಾ? ಎಸ್, ಮುಂದೆ ಏನಂತ ಹೇಳಿದ್ರೆ ಅವರು, ಚಿಕ್ಕ ಸಂಖ್ಯೆಗೆ 3 ಸೇರಿಸಿದರೆ, ಇದು ಚಿಕ್ಕದು ತಾನೆ, ಇದಕ್ಕೆ 3 ಸೇರಿಸಬೇಕಂತೆ. ದೊಡ್ಡ ಸಂಖ್ಯೆಗೆ 7 ಮೈನಸ್ ಮಾಡ್ಬೇಕಂತೆ. ಎಷ್ಟಾಯ್ತು ನೋಡ್ರಿ? 33 1 3 36 ರೇಷಿಯೋ 55ರಲ್ಲಿ 7 ಹೊತ್ತಂದ್ರೆ 48. ಎಸ್, 36 ರೇಷಿಯೋ 48 ಆ ಸಂಖ್ಯೆಗಳು ಸಿಕ್ಕು. ಎಸ್, ಇವನು ಕನಿಷ್ಠ ಮಾಡಿದಾಗ ರೇಷಿಯೋ ಕನಿಷ್ಠ ರೂಪ ಸಿಗುತ್ತೆ. ಎಷ್ಟಾಗ್ತದೆ ನೋಡ್ರಿ? 12 3 36, 12 4 48. ಎಸ್, ದ ರೈಟ್ ಆನ್ಸರ್ 3:4 ಈಸ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ಸಿಂಪಲ್ ಆಗಿ ನಾವು ಮಾಡ್ಬೋದು. ಕ್ಲಿಯರ್? ಎಸ್, ಇದು ಆಯ್ಕೆ 3ರಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಆ ಸಂಖ್ಯೆಗಳು 3:4 ಸರಿಯಾಗಿರ್ತಕ್ಕಂಥದ್ದು. ಗೊತ್ತಾಯ್ತು? ಎಸ್, ನೆಕ್ಸ್ಟ್ ಕ್ವಶನ್ 2. ಅಂಗಡಿಯವನು 18,000 ರೂಪಾಯಿ ಎಂದು ಗುರುತಿಸಲಾದ ಯಂತ್ರದ ಮೇಲೆ 2 ಸತತ ರಿಯಾಯಿತಿಗಳನ್ನು ನೀಡುತ್ತಾನೆ. ಇದರಿಂದಾಗಿ ಅದರ ಮಾರಾಟ ಬೆಲೆ 12,960ಕ್ಕೆ ಇಳಿಯುತ್ತದೆ. 2 ರಿಯಾಯಿತಿಗಳು ಹೀಗಿವೆ: 10% ಮತ್ತು X%, 10% ಮತ್ತು X%. X ಎರಡನೇದು ಕೊಟ್ಟಿಲ್ಲ ಅವರು. ಹಾಗಾದ್ರೆ X ನ ಮೌಲ್ಯವನ್ನ ಕಂಡು ಹಿಡಿಯಿರಿ. ನೋಡ್ರಿ, X ನ ಮೌಲ್ಯವನ್ನ ಕಂಡುಹಿಡ್ರಿ ಅಂತೇಳಿ ಈ ಕ್ವಶನ್ ಅನ್ನ RRB ALP ಅಲ್ಲಿ 28/11/2024 ಈ ಕ್ವಶನ್ ಅನ್ನ ಕೇಳಿದ್ದಾರೆ. 2 ಡಿಸ್ಕೌಂಟ್ 18,000 ರೂಪಾಯಿ ಯಂತ್ರ ಬೆಲೆ ಇದೆ. ಅದಕ್ಕೆ 2 ಡಿಸ್ಕೌಂಟ್ ಬಿಟ್ರೆ ಒಂದು 10%, ಇನ್ನೂ ಒಂದು ಎಷ್ಟು ಪರ್ಸೆಂಟ್ ಗೊತ್ತಿಲ್ಲ.
ಹಾಗಾದ್ರೆ ಅದು ಎಷ್ಟಕ್ಕೆ ಮಾರಾಟ ಮಾಡಿದಾನೆ ಅಂತಂದ್ರೆ 12,960 ರೂಪಾಯಿಗೆ ಮಾರಾಟ ಮಾಡಿದಾನೆ. ಹಾಗಾದ್ರೆ ಎರಡನೇ ಡಿಸ್ಕೌಂಟ್ ಇದೆಯಲ್ಲ ಎಕ್ಸ್, ಅದನ್ನು ಕಂಡಿಡ್ರಿ ಅಂತ ಹೇಳಿದ್ರೆ. ಎಸ್, ಸಿಂಪಲ್. ಆ ವಸ್ತುವಿನ ಬೆಲೆ ಎಷ್ಟು? 18,000. 18,000 ತಾನೆ? 18,000 ಇಂಟು ಮೊದಲು ಡಿಸ್ಕೌಂಟ್ ಎಷ್ಟು ಬಿಟ್ಟ? 10% ಡಿಸ್ಕೌಂಟ್ ಬಿಟ್ಟ. 10% ಡಿಸ್ಕೌಂಟ್ ಬಿಟ್ಟಿದ ನಂತರ ಎಷ್ಟಕ್ಕೆ ಮಾರ್ತಾನೆ? 100 ರೂಪಾಯಿ ಇತ್ತಂತಂದ್ರೆ 100 ರೂಪಾಯಿ ಇತ್ತಂದ್ರೆ 10% ಡಿಸ್ಕೌಂಟ್ ಬಿಟ್ಟ ಮೇಲೆ ಮಾರಿದ ಬೆಲೆ ಎಷ್ಟು? 90 ರೂಪಾಯಿ. ಇದು ಮಾರಿದ ಬೆಲೆ, ಹೌದಾ ತಾನೆ? ಎಸ್. ನೆಕ್ಸ್ಟ್ ಎರಡನೇದ್ದು X% ಅಂತ ಹೇಳಿದರೆ ಎಷ್ಟು ಅಂತ ಗೊತ್ತಿಲ್ಲ. ಹಾಗಾದ್ರೆ ಅದನ್ನ ಮಾರಿರ್ತಕ್ಕಂಥದ್ದು ಎಷ್ಟು? 100 ರೂಪಾಯಿ ಇದ್ರೆ ಅದನ್ನ ಎಷ್ಟಕ್ಕೆ ಮಾರಿದ ಗೊತ್ತಿಲ್ಲ, ಸೆಲ್ಲಿಂಗ್ ಪ್ರೈಸ್ ಗೊತ್ತಿಲ್ಲ ನಮಗೆ, ಹೌದಾ? ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಸಿಗುತ್ತೆ ನೋಡ್ರಿ. 100 ರೂಪಾಯಿ ಇದ್ರೆ 10% ಡಿಸ್ಕೌಂಟ್ ಅಂದ್ರೆ 90 ರೂಪೀಸ್ ಮಾಡ್ತಾನೆ. ಇಲ್ಲಿ 100 ರೂಪಾಯಿ ಅಂದ್ರೆ X% ಗೊತ್ತಿಲ್ಲ, ಅದಕ್ಕೆ ನಾನು ಸೆಲ್ಲಿಂಗ್ ಪ್ರೈಸ್ ಅಂತ ಅಷ್ಟೇ ಹಚ್ಕೊಂಡೇನೆ. ಅವಾಗ ಏನಾಗುತ್ತೆ ಅಂತ, ಆ ವಸ್ತುವಿನ ಮಾರಿದ ಬೆಲೆ 12,960. 12,960 ರೂಪಾಯಿ ಆಗುತ್ತಂತೆ, ಹೌದಾ? ಎಸ್. ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್. ಈ 2 0 ಕ್ಯಾನ್ಸಲ್, ಇದು 1 0, ಇಲ್ಲಿ 2 0 ಕ್ಯಾನ್ಸಲ್, ಇಲ್ಲಿ 2 0 ಕ್ಯಾನ್ಸಲ್, ಇಲ್ಲಿ 2 0 ಕ್ಯಾನ್ಸಲ್. ನೆಕ್ಸ್ಟ್ ಈ ಕಡೆ ಇರ್ತಕ್ಕಂಥದ್ದು ಕ್ಯಾನ್ಸಲ್ ಮಾಡ್ಬೋದು. 9 1 9, ಇಲ್ಲಿ 9 1 9, 3 ಉಳಿತೆ 39 ಆಗುತ್ತೆ. 9 4 36, ಮತ್ತೆ 3 ಉಳಿತೆ 36 ಆಗುತ್ತೆ. 9 4 36, ಮುಂದೆ 1 0, 9 ಮಗ್ಗಿಲಿ ಇದು ಕಂಪ್ಲೀಟ್ ಆಗಿ ಹೋಯ್ತು. ನೆಕ್ಸ್ಟ್ ಇಲ್ಲಿ 18 ಇದೆ, ಇಲ್ಲಿ 140,440 ಇದೆ. ನೀವು 6 ಮಗ್ಗೆಲೆ ಹೊಡಿ. 6 3 18, ಇಲ್ಲಿ 6 2 12, 2 ಉಳಿತೆ 24 ಆಗುತ್ತೆ. 6 4 24, ಮುಂದೆ 1 0, ಮುಗೀತು, ಆಯ್ತಾ? ನೆಕ್ಸ್ಟ್ ಇಲ್ಲಿ 3 ಉಳಿತು, ಇಲ್ಲಿ 24, ಮತ್ತೆ 3 ನೋಡಿ ಬಂದ್ರೆ 3 1 3, 3 8 24 0, 80 ರೂಪಾಯಿ ಆಯ್ತು. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು 80 ರೂಪಾಯಿ. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು 80 ರೂಪಾಯಿ ಆಯ್ತು. 80 ರೂಪಾಯಿ ಆಯ್ತು. ಹಾಗಾದ್ರೆ 100ಕ್ಕ 80 ರೂಪಾಯಿಗೆ ಮಾರಿದ್ರೆ ಡಿಸ್ಕೌಂಟ್ ಎಷ್ಟು ಬಿಟ್ಟಂಗಾಯ್ತು? ನಿಮಗೆ ಗೊತ್ತಾಯ್ತಲ್ಲ. 100ಕ್ಕೆ 80 ರೂಪಾಯಿಗೆ ಮಾರಿದನಂತಂದ್ರೆ ಡಿಸ್ಕೌಂಟ್ ಎಷ್ಟು ಬಿಟ್ಟಂಗಾಯ್ತು? 20% ಡಿಸ್ಕೌಂಟ್ ಬಿಟ್ಟಂಗಾಯ್ತು. ಹಾಗಾದ್ರೆ X ಇಸ್ ಈಕ್ವಲ್ ಟು ಏನು? X ಇಸ್ ಈಕ್ವಲ್ ಟು 20% ಇಸ್ ರೈಟ್ ಆನ್ಸರ್. ಮುಗ್ದ ಹೋಯ್ತು. ಆಯ್ಕೆಯಲ್ಲಿದೆನಾ 20%? ಎಸ್, ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಇಲ್ಲಿ 100ಕ್ಕೆ 80 ರೂಪಾಯಿಗೆ ಮಾರಿದ್ರ ಮೇಲೆ ಅಲ್ಲೇ ನಿಮ್ಗೆ ಉತ್ತರ ಗೊತ್ತಾಯ್ತು. ಡಿಸ್ಕೌಂಟ್ ಬಿಟ್ಟಿರ್ತಕ್ಕಂಥದ್ದು ಏನು? 20% ಡಿಸ್ಕೌಂಟ್ ಬಿಟ್ಟಿದ್ದಾನೆ. ಹಾಗಾದ್ರೆ X ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 20% ಇಸ್ ರೈಟ್ ಆನ್ಸರ್. ಕ್ಲಿಯರ್ ಆಯ್ತಾ? ಎಸ್ ಸ್ನೇಹಿತರೆ, ಅರ್ಥ ಆಗ್ತಾ ಇದೆ ಅಂದ್ರೆ ಬೇಗ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಹಂಚ್ಕೊಡ್ರಿ ಅಂತ ಹೇಳ್ತಾ ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 3. O ಕೇಂದ್ರವಿರುವ ವೃತ್ತದಲ್ಲಿ ತ್ರಿಭುಜ PQR ಅನ್ನ ಎಳೆಯಲಾಗಿದೆ. ನೋಡ್ರಿ, O ಕೇಂದ್ರ ಇದೆ. ಈ O ಕೇಂದ್ರ ಇರುವ ವೃತ್ತದಲ್ಲಿ ತ್ರಿಭುಜ PQR ಅನ್ನ ಎಳೆಯಲಾಗಿದೆ. ಇದು P, ಇದು Q, ಇದು R. ಇದು O ಕೇಂದ್ರ ಇರತಕ್ಕಂಥ ಒಂದು ಸರ್ಕಲ್ ಒಳಗಡೆ ಒಂದು ಟ್ರಯಾಂಗಲ್ ಇದೆ ಅಂತ ಹೇಳಿದ್ದಾರೆ. PO ಅನ್ನು ನೇರವಾಗಿ ಎಳೆಯಲಾಗಿದೆ. ನೋಡ್ರಿ, ಇದು P, ಇದು O. ಈ PO ಅನ್ನ ನೇರವಾಗಿ ಎಳೆದಿದ್ದಾರಂತೆ. ನೇರವಾಗಿ ಎಳೆದಿದ್ದಾರೆ, ಹೌದಾ? ಈ ನೇರವಾಗಿ ಎಳೆದಾಗ ಏನಂತ ಹೇಳಿದರೆ, ಅದು QR ಅನ್ನ U ಬಿಂದುವಿನಲ್ಲಿ, ವೃತ್ತವನ್ನ S ಬಿಂದುವಿನಲ್ಲಿ ಸಂಧಿಸಿದೆ. ಅದು ನೋಡ್ರಿ, ಇದು ಬಂದಿರತಕ್ಕಂಥದ್ದು QR ಅನ್ನ ಇದು U ಬಿಂದುವಿನಲ್ಲಿ ಮತ್ತು ಈ ವೃತ್ತವನ್ನ ಇಲ್ಲಿ ಸೇರ್ತು ಇದು S ಬಿಂದುವಿನಲ್ಲಿ ಸಂಧಿಸಿತು, ಇಲ್ಲಿ U ಬಿಂದುವಿನಲ್ಲಿ ಸಂಧಿಸಿದೆ. ಯಾವುದು? PO. ಕ್ಲಿಯರ್ ಆಯ್ತಾ? ಎಸ್. ನೆಕ್ಸ್ಟ್ PT ಲಂಬ QR ಆಗಿದೆ. QR ಗೆ ಲಂಬವಾಗಿ PT ಅದ. ನೆಕ್ಸ್ಟ್ T ನೋಡಿ, ಲಂಬ ಆದ್ಮೇಲೆ ಇಲ್ಲಿ 90 ಡಿಗ್ರಿ ಬರಬೇಕು, ಹೌದಾನೆ? ಹಾಗಾದ್ರೆ PT ಗೆ ಲಂಬವಾಗಿ, PT QR ಗೆ ಲಂಬವಾಗಿ, ಇದು ಲಂಬ, ಇದೇನಿದು T, ಇದು ಲಂಬ, ಇದು 90 ಡಿಗ್ರಿ ಇರ್ತವೆ, ಇಲ್ಲಿ ಗೊತ್ತಿರಬೇಕು. ಎಸ್, ಇಲ್ಲಿ T ಯು Q ಮತ್ತು U ನಡುವೆ ಇರುತ್ತೆ. T ಯು Q ಮತ್ತು U ನಡುವೆ ಇದೆ. ಕೋನ Q is equal to 70 ಡಿಗ್ರಿ ಮತ್ತು ಕೋನ R is equal to 55. ಎಸ್, ಕೋನ Q is equal to ಇದು ಎಷ್ಟಂತೆ? 70 ಡಿಗ್ರಿ ಇದೆ ಅಂತೆ. ಕೋನ R is equal to ಇದು 55 ಡಿಗ್ರಿ ಇದೆ ಅಂತೆ, ಹೌದಾ? ಅವ್ರು ಕೊಟ್ಟಿದ್ದಾರೆ. ಹಾಗಾದ್ರೆ ಕೋನ TPS ಅನ್ನ ಕಂಡು ಹಿಡಿರಿ. ಹಾಗಾದ್ರೆ TPS ಮಿಡಲ್ ಇರ್ತಕ್ಕಂಥದ್ದು ನೋಡ್ರಿ. ಈ ಮಿಡಲ್ ಇರ್ತಕ್ಕಂಥ ಕೋನ ಕಂಡಿಡ್ರಂತೆ ಕ್ವಶನ್ ಕೇಳಿದ್ರಿ. ಈ ಕ್ವಶನ್ SSC CHSL 13/4/2021 ಶಿಫ್ಟ್ 1 ಅಲ್ಲಿ ಕ್ವಶನ್ ಅನ್ನ ಕೇಳಿದ್ದಾರೆ. ಈ ಕ್ವಶನ್ ತಿಳಿಸೋದಕ್ಕಿಂತ ಮುಂಚೆ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ ಅಂತಕ್ಕಂಥದ್ದು ಗೊತ್ತಿರ್ಬೇಕು ನಿಮ್ಗೆ. ಈ 3 ಕೋನ ಸೇರಿಸಿದ್ರೆ ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ. ಯಾವುದೇ ತ್ರಿಭುಜ ಇರಲಿ, ತ್ರಿಭುಜನ 3 ಕೋನ ಸೇರಿಸಿದ್ರೆ ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ. ಎಸ್. ಇನ್ನ ಒಂದು ಸರ್ಕಲ್ ಅಲ್ಲಿ ಒಂದು ಟ್ರಯಾಂಗಲ್ ಏರ್ಪಟ್ಟಿರುತ್ತೆ. ಈಗ ಇಲ್ಲಿ ಏರ್ಪಟ್ಟಿದೆ.
ನೆಕ್ಸ್ಟ್ ಇದ್ರ ಒಳಗಡೆ ಇನ್ನೂ ಒಂದು ಟ್ರಯಾಂಗಲ್ ಅನ್ನು ಹಾಕ್ಬೋದು ನಾವು. ವೃತ್ತ ಕೇಂದ್ರದಿಂದ ಹಿಂಗೆ ಟ್ರಯಾಂಗಲ್ ಹಾಕ್ತಿವಿ. ಅವಾಗ ಇಲ್ಲಿ ಒಂದು ಕೋನ ಏರ್ಪಟ್ಟುತ್ತೆ. ಈ ಕೋನ ಎಷ್ಟಿರುತ್ತೆ ಅಂದಾಗ ಇಲ್ಲಿರ್ತಕ್ಕಂಥ ಕೋನದ ಡಬಲ್ ಇರುತ್ತೆ, ಅದು ಒಂದು ಗೊತ್ತಿರಬೇಕು. ಇಲ್ಲಿರ್ತಕ್ಕಂಥ ಈ ಕೋನದ ಡಬಲ್ ಇರುತ್ತೆ. ಇದು 40 ಇದ್ರೆ ಇದು 80 ಇರುತ್ತೆ, ಇದು 60 ಇದ್ರೆ ಇದು 120 ಇರುತ್ತೆ, ಇದು 70 ಇದ್ರೆ 140 ಇರುತ್ತೆ, ಡಬಲ್ ಇರುತ್ತೆ. ಈ ಎರಡು ಅಂಶಗಳು ಗೊತ್ತಿದ್ದು ಬಿಟ್ರೆ ಸಾಕು, ಈಸಿಯಾಗಿ ಲೆಕ್ಕ ಮಾಡ್ಬೋದು ನಾವು. ಎಸ್, ಮೊದಲು ನಾನು 3 ಒಳಕೋನಗಳ ಮೊತ್ತ, ತ್ರಿಭುಜದ ಒಳಕೋನಗಳ ಮೊತ್ತ 180 ತಾನೆ. ಎಸ್, ಈಗ ಇಲ್ಲಿ ಈ ಒಂದು ಕೋನ ತೆಗೆದುಕೊಳ್ತೀನಿ ನಾನು. ತ್ರಿಭುಜ ಪಿ ಟಿ ಕ್ಯೂ, ಇದು ಲಂಬ ಕೋನ ಇದೆ. ಲಂಬ ಕೋನ ಇದ್ರೆ 40, ಇದು 90 ಡಿಗ್ರಿ ಇರುತ್ತೆ. ಇದು 90 ಆದಾಗ 180 ಆಗ್ಬೇಕಾದ್ರೆ ಇವೆರಡು ಸೇರಿಸಿದ್ರೆ 90 ಆಗ್ಬೇಕಲ್ಲ. ಇದು 70 ಇದೆ, ಹಾಗಾದ್ರೆ ಈ ಕೋನ ಎಷ್ಟಿರುತ್ತೆ? 90 ಆಗ್ಬೇಕಂತಾರೆ. ಈ ಕೋನ ಎಷ್ಟಿರುತ್ತೆ? ಇದು 20 ಡಿಗ್ರಿ ಇರುತ್ತೆ. 180 ಆಯ್ತಾ? 20 ಒಂದು 70 90, ಇದು ಒಂದು 90, ಇದು ಟೋಟಲ್ ಎಷ್ಟಿರುತ್ತೆ? 90 ಇರುತ್ತೆ. ಈ ಕಡೆ ಕೂಡ 90 ಇರುತ್ತೆ. ಇದು 20 ಡಿಗ್ರಿ ಆಯ್ತು. ಎಸ್, ಅದೇ ರೀತಿಯಾಗಿ ಇನ್ನೊಂದು ಈ ಕಡೆ ಕೋನ ಪಿ ಟಿ ಆರ್, ಇದು ಕೂಡ ಲಂಬ ಕೋನ, ಇದು 90 ಡಿಗ್ರಿ. ನೆಕ್ಸ್ಟ್ ಇವೆರಡು ಸೇರಿಸಿದ್ರೆ 90 ಆಗ್ಬೇಕು. 180 ಅಲ್ತಾನೆ, ಇವೆರಡು ಸೇರಿಸಿದ್ರೆ 90 ಆಗ್ಬೇಕು. ಇದು 55 ಅದ, ಹಾಗಾದ್ರೆ ಇನ್ನೊಂದು ಎಷ್ಟಿರುತ್ತೆ? ಇವೆರಡು ಸೇರಿಸಿದ್ರೆ ಎಷ್ಟಿರುತ್ತೆ? 55ಕ್ಕೆ ಎಷ್ಟು ಸೇರಿಸಿದ್ರೆ 90? 35 ಡಿಗ್ರಿ. ನೋಡ್ರಿ, ಇಲ್ಲಿಂದ ಇಲ್ಲಿಗೆ 20, ಇಲ್ಲಿಂದ ಇಲ್ಲಿಗೆ 35, ಟೋಟಲ್ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ? 31 25, ಕೋನ ಕ್ಯೂ ಇಸ್ ಈಕ್ವಲ್ ಟು 55 ಡಿಗ್ರಿ. ಹೌದಾ? ಈಗ ಈ 3 ಕೋನ ಸೇರಿಸ್ರಿ, 55 ಒಂದು 55, 110 ಒಂದು 70, 180 ಆಯ್ತಾನೆ. ಪಿ ಟಿ ಆರ್ 180 ಡಿಗ್ರಿ ಆಯ್ತು. ಕ್ಲಿಯರ್ ಆಯ್ತು. ನಮಗೆ ಬೇಕಾಗಿರೋದು ಮಿಡಲ್ ಇರ್ತಕ್ಕಂಥ ಕೋನ. ನೋಡ್ರಿ, ಈ ಕೋನ ಬೇಕು ನಮಗೆ. ಈ ಕೋನ ಬೇಕಾಯ್ತಂತಂದ್ರೆ ಇಲ್ಲಿ 20 ಅದ, ಇದು ಟೋಟಲ್ 35 ಅದ. ಇದರಲ್ಲಿ ಈ ಕೋನ ಮತ್ತು ಈ ಕೋನ ಗೊತ್ತಾದ್ರೆ ಇವೆರಡರಲ್ಲಿ ಇದನ್ನ ಮೈನಸ್ ಮಾಡಿಬಿಡ್ತೀವಿ ನಾವು. ಇವೆರಡನ್ನ ಕೂಡಿಸ್ಕೊಂಡು 55ರಲ್ಲಿ ಇವೆರಡನ್ನ ಮೈನಸ್ ಮಾಡಿದ್ರೆ ಮಿಡಲ್ ಇರ್ತಕ್ಕಂಥ ಕೋನ ಸಿಗುತ್ತೆ. ಹಾಗಾದ್ರೆ ಕೇವಲ ಈ ಒಂದು ಕೋನ ಗೊತ್ತಾಗಬೇಕು ನಮ್ಗೆ. ಈ ಒಂದು ಕೋನ ಓ ಪಿ ಆರ್, ಈ ಕೋನ ಗೊತ್ತಾಗಬೇಕು. ಈ ಕೋನ ಹಾಗಾದ್ರೆ ಅದನ್ನ ಕಂಡುಹಿಡಿಯೋದು ಹೆಂಗೆ? ಎಸ್, ಸೆಕೆಂಡ್ ಇಲ್ಲಿಗೆ ಬರ್ತೀನಿ. ಇಲ್ಲಿ ವೃತ್ತ ಕೇಂದ್ರದಿಂದ ಈ ರೇಖೆ ಇಲ್ಲಿ ಒಂದು ಬಿಂದು ಇಳಿದಾಗ ಇಲ್ಲಿ ಒಂದು ಕೋನ ಏರ್ಪಡಿತು. ಯಾವುದು? ಪಿ ಓ ಆರ್ ಅಂತಕ್ಕಂಥ ಮತ್ತೊಂದು ತ್ರಿಭುಜ ಬಂತಲ್ಲಿ. ಹಾಗಾದ್ರೆ ಇದು ಎಷ್ಟಿರುತ್ತಂತೆ? ನಾನು ಇಲ್ಲಿ 70 ಇದಲ್ಲ, 70ರ ಡಬಲ್ ಇರುತ್ತೆ. ಇದು 140 ಡಿಗ್ರಿ ಇರುತ್ತೆ. ಯಾವಾಗ ಇದು 140 ಇದ್ದ ಮೇಲೆ 180 ಒಳಕೋನಗಳು. 180 ಅಂದ್ಮೇಲೆ ಇನ್ನು 140 ಇದೆ, ಇನ್ನು 40 ಡಿಗ್ರಿ. 40 ಡಿಗ್ರಿ ಅಂದ್ಮೇಲೆ ಇದು ಅರ್ಧ ಇರುತ್ತೆ. ಹಾಗಾದ್ರೆ ಇದು ಎಷ್ಟಿರುತ್ತೆ? ಇದು 20 ಡಿಗ್ರಿ ಇರುತ್ತೆ. ಇದು ಕೂಡ ಎಷ್ಟಿರುತ್ತೆ? 20 ಡಿಗ್ರಿ ಇರುತ್ತೆ. ಈಗಿಲ್ಲೇ ಕೇವಲ ಇದು ಒಂದು ಕೋನ ಸಿಕ್ತು ನಮ್ಗೆ. ಎಷ್ಟು? 20 ಡಿಗ್ರಿ. ಕೇವಲ ಇದು ಒಂದು ಗೊತ್ತಾಯ್ತು, 20 ಡಿಗ್ರಿ. ಹಾಗಾದ್ರೆ 55ರಲ್ಲಿ ಈ 20 ಮೈನಸ್ ಮಾಡಿದ್ರೆ ಉಳಿದಿರ್ತಕ್ಕಂಥದ್ದು ಇದು ತಾನೆ. ಹಾಗಾದ್ರೆ 55ರಲ್ಲಿ 20 ಎಷ್ಟಾಗುತ್ತೆ? 40 ಆಗುತ್ತೆ. ಹಾಗಾದ್ರೆ 55ರಲ್ಲಿ 40 ಡಿಗ್ರಿ ಮೈನಸ್ ಆದ್ರೆ ಉಳಿದಿರ್ತಕ್ಕಂಥದ್ದು ಎಷ್ಟು ಡಿಗ್ರಿ? 15 ಡಿಗ್ರಿ. ದ ರೈಟ್ ಆನ್ಸರ್. ಕೋನ ಟಿ ಪಿ ಎಸ್ ಈಕ್ವಲ್ ಟು 15 ಡಿಗ್ರಿ ಇಸ್ ರೈಟ್ ಆನ್ಸರ್. ಸಿಂಪಲ್ ಅಲ್ಲ? ಮುಗಿದೋಯ್ತಲ್ಲ? ಇದನ್ನ ತಿಳ್ಕೊಳ್ಬೇಕಷ್ಟೇ ನಾವು, ಈಸಿ ಇರ್ತವೆ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 4. ಒಬ್ಬ ವ್ಯಕ್ತಿಯು ಒಂದೇ ಸಂಖ್ಯೆಯ ಕಿತ್ತಳೆ ಹಣ್ಣುಗಳನ್ನ ₹1 3 ಮತ್ತು ₹1 2 ಎಂಬ ದರದಲ್ಲಿ ಖರೀದಿಸಿದನು. %20 ಲಾಭವನ್ನು ಗಳಿಸಲು ಅವನು ಪ್ರತಿ ಡಜನ್ಗೆ ಎಷ್ಟು ಬೆಲೆಗೆ ಅವುಗಳನ್ನ ಮಾರಾಟ ಮಾಡಬೇಕು? ಒಂದು ಡಜನ್ ಮಾರಬೇಕಾದ್ರೆ %20% ಲಾಭ ಆಗಬೇಕು. ಹಾಗಾದ್ರೆ ಪ್ರತಿ ಡಜನ್ನಿನ ಬೆಲೆ ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಹಾಗಾದ್ರೆ ಈ ಕ್ವಶನ್ ಎಲ್ಲಿ ಕೇಳಿದ್ದಾರೆ? RRB ALP 25/11/2024 ಶಿಫ್ಟ್ 1 ಅಲ್ಲಿ ಕ್ವಶನ್ ಕೇಳಿದ್ದಾರೆ. ಎಸ್, ಸಿಂಪಲ್. ಇಲ್ಲಿ ರೂಪಾಯಿ ಹಚ್ಕೊಳ್ತೀನಿ, ಇಲ್ಲಿ ಕಿತ್ತಳೆ ಹಣ್ಣು ಹಚ್ಕೊಳ್ತೀನಿ. ₹1 ಎಷ್ಟು ಕಿತ್ತಳೆ ಹಣ್ಣಂತೆ? 3 ಕಿತ್ತಳೆ ಹಣ್ಣುಗಳು. ನೆಕ್ಸ್ಟ್ ₹1 2 ಕಿತ್ತಳೆ ಹಣ್ಣುಗಳನ್ನ ಖರೀದಿ ಮಾಡ್ತಾನೆ. ಕಿತ್ತಳೆ ಹಣ್ಣುಗಳು ಒಂದೇ ಸಂಖ್ಯೆ ಅಂತ ಹೇಳಿದ್ದಾರೆ, ಸೇಮ್ ಇದಾವೆ ಸಂಖ್ಯೆಗಳು. ಅಂದ್ರೆ ಇಲ್ಲಿ ಎಷ್ಟು ಕಿತ್ತಳೆ ಹಣ್ಣುಗಳು ಅದಾವ, ಇಲ್ಲಿ ಕೂಡ ಅಷ್ಟು ಕಿತ್ತಳೆ ಹಣ್ಣುಗಳು ಅದಾವ. ಹಾಗಾದ್ರೆ ಈ ಹಣ್ಣುಗಳನ್ನ ಸೇಮ್ ಮಾಡ್ಕೊಳ್ಬೇಕು, ನಾವು ಒಂದೇ ಸಂಖ್ಯೆ ಮಾಡ್ಕೊಳ್ಬೇಕು. ಅವ್ರು ಹೇಳಿದ್ರೆ ಒಂದು ಸಂಖ್ಯೆಯ ಕಿತ್ತಳೆ ಹಣ್ಣುಗಳು ಅಂದ್ರೆ ಸೇಮ್ ಇದಾವೆ ಅಂತ ಅರ್ಥ. ಹಾಗಾದ್ರೆ ಸೇಮ್ ಮಾಡ್ಕೊಳ್ಬೇಕಾದ್ರೆ 2 ಇದೆಲ್ಲ, ಈ 2ಅನ್ನ ಮೇಲಿದಕ್ಕೆ ಗುಣಾಕಾರ ಮಾಡಬೇಕು, ಈ 3ಅನ್ನ ಕೆಳಗಲದಕ್ಕೆ ಗುಣಾಕಾರ ಮಾಡಿದ್ರೆ ಒಂದೇ ಸಂಖ್ಯೆಯ ಕಿತ್ತಳೆ ಹಣ್ಣುಗಳು ಸಿಗ್ತವೆ. ನೋಡ್ರಿ, ಟೋಟಲ್ ಇದು ವರ್ಷಕ್ಕೂ ಗುಣಾಕಾರ ಮಾಡಬೇಕು. 2 1 2, 2 3 6 ಆಯ್ತಾ? ಅಂದ್ರೆ
2 ರೂಪಾಯಿಗೆ 6 ಕಿತ್ತಳೆ ಹಣ್ಣು, 3 ಒಂದಲೆ 3, 3 2 6. ನೋಡ್ರಿ ಇಲ್ಲಿ 3 ರೂಪಾಯಿಗೆ 6 ಕಿತ್ತಳೆ ಹಣ್ಣುಗಳು ಒಂದೇ ಸಂಖ್ಯೆ ಆಯ್ತಾ. ನೋಡ್ರಿ 6 ಕಿತ್ತಳೆ ಹಣ್ಣುಗಳಿಗೆ ಇಲ್ಲಿ 2 ರೂಪಾಯಿ, 6 ಕಿತ್ತಳೆ ಹಣ್ಣುಗಳಿಗೆ ಇಲ್ಲಿ 3 ರೂಪಾಯಿ. ಟೋಟಲ್ ಎಷ್ಟು ಕಿತ್ತಳೆ ಹಣ್ಣು? ಅದು 12 ಕಿತ್ತಳೆ ಹಣ್ಣುಗಳಾದ. ಟೋಟಲ್ ಎಷ್ಟು ರೂಪಾಯಿ ಆಯ್ತು? 2 3 5 ರೂಪಾಯಿ ಆಯ್ತು. 12 ಕಿತ್ತಳೆ ಹಣ್ಣುಗಳ ಬೆಲೆ ಎಷ್ಟಾಯ್ತಿಲ್ಲ? 5 ರೂಪಾಯಿ ಆಯ್ತು. ನೆಕ್ಸ್ಟ್ ಏನಂತಾರು? ಪ್ರತಿ ಒಂದು ಡಜನ್ಗೆ, ಒಂದು ಡಜನ್ ಅಂದ್ರೆ ಎಷ್ಟು? 12 ಹಣ್ಣು. ಇಲ್ಲ 12 ಹಣ್ಣುಗಳು ಸಿಕ್ಬಿಟ್ಟು ನಮಗೆ, ಒಂದು ಡಜನ್ ಸಿಕ್ಬಿಟ್ಟವು. ಒಂದು ಡಜನ್ ಹಣ್ಣುಗಳನ್ನ ಖರೀದಿಸಿದ ಬೆಲೆ ಎಷ್ಟಾಯ್ತು? 5 ರೂಪಾಯಿ. ಖರೀದಿಸಿದ ಬೆಲೆ ಎಷ್ಟು? 5 ರೂಪಾಯಿ. ಮಾರಿದ ಬೆಲೆ ಎಷ್ಟು? 20%. 20% ಅಂದ್ರೆ 12 ಹಣ್ಣುಗಳನ್ನು ಒಂದು ಡಜನ್ಗೆ 5 ರೂಪಾಯಿ ತಗೊಂಡ್ರೆ ಒಂದು ಡಜನ್ 20% ಲಾಭ ಬೇಕಾದ್ರೆ ಎಷ್ಟಕ್ಕೆ ಮಾರಾಟ ಮಾಡಬೇಕು? 20% ಲಾಭ ಬೇಕಾದ್ರೆ 100 ರೂಪಾಯಿ ಇರೋದನ್ನ ಎಷ್ಟಕ್ಕೆ ಮಾರಾಟ ಮಾಡಬೇಕು? ನಾವು 120 ರೂಪಾಯಿಗೆ ಮಾರಾಟ ಮಾಡಬೇಕು. ಹಾಗಾದ್ರೆ ಇಲ್ಲಿ ಎಷ್ಟು ರೂಪಾಯಿ ಐತಿ? 5 ರೂಪಾಯಿ ಐತಿ. 5 ರೂಪಾಯಿ ಇರೋದನ್ನ ಎಷ್ಟಕ್ಕೆ ಮಾರಾಟ ಮಾಡಬೇಕು? 20% ಲಾಭ ಬರ್ಬೇಕು ತಾನೆ. 100 ಇದ್ದದ್ದು 120ಕ್ಕೆ ಮಾರ್ತಿದ್ವಿ. ಹಾಗಾದ್ರೆ 5 ರೂಪಾಯಿ ಇದೆ, ಒಂದು ಡಜನ್ಗೆ 5 ರೂಪಾಯಿನ ಎಷ್ಟಕ್ಕೆ ಮಾರಾಟ ಮಾಡಬೇಕು? ಇದು ಒಂದು 0 ಕ್ಯಾನ್ಸಲ್, ಇದು ಒಂದು 0 ಕ್ಯಾನ್ಸಲ್. 5 ಒಂದಲೆ 5 2 10, 2 ಒಂದಲೆ 2 6. ಹಾಗಾದ್ರೆ ಒಂದು ಡಜನ್ ಕಿತ್ತಳೆ ಹಣ್ಣುಗಳನ್ನ ಸೆಲ್ಲಿಂಗ್ ಪ್ರೈಸ್ ಎಷ್ಟಂತೆ? 6 ರೂಪಾಯಿ. 6 ರೂಪಾಯಿ ಬಂತಾನೆ, 6 ರೂಪಾಯಿಗೆ ಮಾರಾಟ ಮಾಡಬೇಕು. ಎಷ್ಟು? ಒಂದು ಡಜನ್ ಕಿತ್ತಳೆ ಹಣ್ಣುಗಳನ್ನ. ಇದೇನು? ಕಾಸ್ಟ್ ಪ್ರೈಸ್, ಕೊಂಡ ಬೆಲೆ. ಖರೀದಿಸಿದ ಬೆಲೆ 5 ರೂಪಾಯಿ ಆದ್ರೆ 20% ಲಾಭ ಆದಾಗ ಎಷ್ಟಾಯ್ತು? 6 ರೂಪಾಯಿಗೆ ಮಾರಬೇಕು ಒಂದು ಡಜನ್. ಒಂದು ಡಜನ್ ಸಿಕ್ಬಿಡುತ್ತೆ ನಿಮಗೆ 12 ಹಣ್ಣುಗಳು. ಕ್ಲಿಯರ್ ಆಯ್ತಾ? ಎಷ್ಟು ಸಿಂಪಲ್ ಅದನ್ನ ಕ್ವಶನ್. ಸ್ನೇಹಿತರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಹಂಚ್ಕೊಳ್ರಿ ಅಂತ ಹೇಳ್ತಾ ಮುಂದಿನ ಕ್ವಶನ್ಗೆ ಹೋಗ್ತಾ ಇದೀನಿ. ಕ್ವಶನ್ ನಂಬರ್ 5. 7 ಅಂಕಿಯ ಸಂಖ್ಯೆ 87,89,300. ಅಲ್ಲಿ ಪಿ ಅದ, ನೆಕ್ಸ್ಟ್ 4 ಅದ. ಇಲ್ಲಿ ಯಾವ ಸಂಖ್ಯೆಯನ್ನ ಪಿ ಬದಲಿಗೆ ಇರಿಸಿದಾಗ 4ರಿಂದ ಭಾಗಿಸಬಹುದಾದ ದೊಡ್ಡ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಇಲ್ಲಿ ಪಿ ಬದಲಿಗೆ ಒಂದು ಸಂಖ್ಯೆಯನ್ನು ಹಾಕಿದಾಗ ಇದು 4ರಿಂದ ಡಿವಿಷನ್ ಆಗ್ತಕ್ಕಂಥ ದೊಡ್ಡ ಸಂಖ್ಯೆ ಆಗಬೇಕು. ಹೆಂಗ್ ಮಾಡಬೇಕು? ಈ ಕ್ವಶನ್ ಅನ್ನು ಎಲ್ಲಿ ಕೇಳಿದ್ರೆ ಅಂತ ಹೇಳಿದ್ರೆ SSC ಸೆಲೆಕ್ಷನ್ ಪೋಸ್ಟ್ 26/6/2024 ಕ್ವಶನ್ ಅನ್ನ ಕೇಳಿದ್ದಾರೆ. ಇಲ್ಲಿ ಯಾವ ಸಂಖ್ಯೆಯನ್ನ ಸೇರಿಸಿದ್ರೆ 4ರಿಂದ ಡಿವಿಷನ್ ಆಗ್ತಕ್ಕಂಥ, 4ರಿಂದ ಭಾಗಿಸಬಹುದಾಗಿರ್ತಕ್ಕಂಥ ದೊಡ್ಡ ಸಂಖ್ಯೆ ಆಗುತ್ತೆ ಅಂತ ಕ್ವಶನ್ ಕೇಳಿದ್ರ ಮೇಲೆ ನಾವಿಲ್ಲಿ ಆಯ್ಕೆಯಲ್ಲಿ ದೊಡ್ಡದು ಯಾವ್ದಾದ್ರು ನೋಡ್ಕೊಂತ ಹೋಗ್ಬೇಕು. ಇನ್ನೊಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಎಷ್ಟು ಉದ್ದದ ಸಂಖ್ಯೆ ಆಗಲಿ, ಎಷ್ಟು ಸಂಖ್ಯೆಯಲ್ಲಿ 7 ಸಂಖ್ಯೆ ಅಲ್ಲ 100 ಸಂಖ್ಯೆ ಆದ್ರೂ ಕೊಡ್ಲಿ, 4ರಿಂದ ಡಿವಿಷನ್ ಆಗ್ತಕ್ಕಂಥ ಸಂಖ್ಯೆ ಯಾವ ರೀತಿ ಕಂಡುಹಿಡಬೇಕಂತಂದಾಗ ಕೊನೆ ಇರ್ತಕ್ಕಂಥ ಕೇವಲ 2 ಸಂಖ್ಯೆಗಳನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಬೇಕು. ಅವು 4ರಿಂದ ಓದ್ತಂದ್ರೆ ಅದುವೇ ಮುಗಿದು ಹೋಯ್ತು. ಮುಂದೆ ಹಿಂದೆ ಇರ್ತಕ್ಕಂಥ ಯಾವ ಸಂಖ್ಯೆ ನೋಡ್ಕೋಬಿಡಿ. ಕೊನೆ ಇರ್ತಕ್ಕಂಥ 2 ಸಂಖ್ಯೆಗಳು ಮಾತ್ರ 4ರಿಂದ ಡಿವಿಸಿಬಲ್ ಆಗ್ತಿತ್ತಂದ್ರೆ, 4ರಿಂದ ಭಾಗ ಹೋಗ್ತಿತ್ತಂತಂದ್ರೆ ಹಿಂದಿರ್ತಕ್ಕಂಥ ಎಷ್ಟು ಸಂಖ್ಯೆ ಆದ್ರೂ ಭಾಗ ಹೋಗ್ಬೋದು. ಇಲ್ಲಿ ದೊಡ್ಡದಂತ ಕೇಳಿರ್ತಾನೆ. ಹಾಗಾದ್ರೆ 4 ಆಯ್ಕೆಗಳಲ್ಲಿ ದೊಡ್ಡದು ಯಾವುದು ಅಂತ ತೆಗೆದುಕೊಳ್ಬೇಕು. 9 ಇದೆ 3ನೇ ಆಯ್ಕೆ. ನಾನು ಪಿ ಜಾಗದಲ್ಲಿ 9 ಹಾಕೊಳ್ತೀನಿ. ಆಮೇಲೆ ಮುಂದೆ 4 ಇದೆ. ಇದನ್ನ 4ರಿಂದ ಭಾಗಿಸ್ಲಿಕ್ಕೆ ಬರ್ತಾನೆ ನೋಡಿ. 4 ಒಂದಲೆ 4. ಇಲ್ಲಿ 4 2 8, 1 ಉಳಿತು 14 ಆಗುತ್ತೆ. 4ರ ಮಧ್ಯೆ 14 ಇಲ್ಲ. ಹಾಗಾದ್ರೆ 9 ರೈಟ್ ಆನ್ಸರ್ ಅಲ್ಲ. ಯಾವುದು 9 ಅಲ್ಲ ಅಂದ್ರೆ 9ಕ್ಕಿಂತ ಚಿಕ್ಕದು ಯಾವ್ದಿದೆ? 8 ಇದೆ, 84 ಆಗುತ್ತೆ. ಈ 84ರಿಂದ 4ರಿಂದ ಡಿವೈಡ್ ಮಾಡ್ಲಿಕ್ಕೆ ಬರ್ತಾನೆ. 4 ಒಂದಲೆ 4, 4 2 8, 4 ಒಂದಲೆ 4 ಕಂಪ್ಲೀಟ್ ಆಗಿ ಹೋಗುತ್ತೆ. ಹಾಗಾದ್ರೆ ಈ ಪಿ ಜಾಗದಲ್ಲಿ ಬರ್ಬೋದಾಗಿರ್ತಕ್ಕಂಥ ಸಂಖ್ಯೆ ಏನು? 8 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. 8 ಹಚ್ಕೊಂಡು ಇದೆಲ್ಲದನ್ನ 4ರಿಂದ ಡಿವೈಡ್ ಮಾಡಿದ್ಮೇಲೆ ಪಿ ಜಾಗದಲ್ಲಿ ಬರ್ಬೋದಾಗಿರ್ತಕ್ಕಂಥ ದೊಡ್ಡ ಸಂಖ್ಯೆ ಯಾವುದಾಗುತ್ತೆ? 8 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಆಯ್ಕೆ 8ರಲ್ಲಿ ಎಷ್ಟಿದೆ? ಆಯ್ಕೆ ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಸಿಂಪಲ್ ಆಗಿ ಲೆಕ್ಕಗಳನ್ನ ಬಿಡಿಸ್ಕೊಳ್ಬಹುದು. ಗೊತ್ತಾಯ್ತು? ಮುಂದಿನ ಕ್ವಶನ್ 6. ಪಪ್ಪಾಯ ಬೆಲೆ 40% ಹೆಚ್ಚಾದರೆ ಪಪ್ಪಾಯ ಮೇಲಿನ ವೆಚ್ಚ 10% ಕಡಿಮೆಯಾಗಲು ಪಪ್ಪಾಯ ಬಳಕೆಯನ್ನ ಎಷ್ಟು ಕಡಿಮೆ ಮಾಡಬೇಕು? ನೋಡ್ರಿ, ಇಲ್ಲಿ ಬೆಲೆ ಏರಿದೆ, ಅದನ್ನ ಬಳಕೆಯನ್ನ ಕಡಿಮೆ ಮಾಡ್ಕೊಳ್ಬೇಕು. ಆ ರೀತಿಯಾಗಿರ್ತಕ್ಕಂಥ ಕ್ವಶನ್ ಕೇಳಿದ್ರೆ ಇದನ್ನ ಎಲ್ಲಿ ಕೇಳಿದ್ರೆ SSC GD 29/2/2024 ಶಿಫ್ಟ್ 4ರಲ್ಲಿ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಇಲ್ಲಿ ನೋಡಿ, ಒಂದು ಪಪ್ಪಾಯ ಬೆಲೆ 100 ರೂಪಾಯಿ ಇತ್ತಂತ ಇಟ್ಕೊಳ್ಳಿ. 100 ರೂಪಾಯಿ ಒಂದು ಪಪ್ಪಾಯ ಹಣ್ಣಿನ ಬೆಲೆ. ಇದು 40% ಜಾಸ್ತಿ ಆಯ್ತು. 40% ಜಾಸ್ತಿ ಆದಾಗ ಏನಾಗುತ್ತೆ? 100 ರೂಪಾಯಿ ಇರ್ತಕ್ಕಂಥ ಹಣ್ಣು 140 ರೂಪಾಯಿ ಆಗುತ್ತೆ. ಯಾವಾಗ 140 ರೂಪಾಯಿ ಆಯ್ತು ಅಂದ ತಕ್ಷಣ ಅದರ ಬಳಕೆಯಲ್ಲಿ ಕಡಿಮೆ ಮಾಡ್ತಾರೆ, ವೆಚ್ಚದಲ್ಲಿ ಕಡಿಮೆ ಮಾಡ್ತಾರೆ. ಎಷ್ಟು ಮಾಡ್ತಾರೆ? ಅದ್ರ ಮೇಲೆ ಆಗ್ತಕ್ಕಂಥ ವೆಚ್ಚದಲ್ಲಿ 10% ಕಡಿಮೆ ಮಾಡ್ತಾರೆ. 10% ಕಡಿಮೆ ಮಾಡ್ತಾರೆ. ಅವಾಗ 100 ರೂಪಾಯಿ ಇರ್ತಕ್ಕಂಥದ್ದನ್ನ 90 ರೂಪಾಯಿಗೆ ಖರೀದಿ ಮಾಡ್ತಾರೆ.
90 ರೂಪಾಯಿ ತೆಗೆದುಕೊಳ್ತಾರೆ. 100 ರೂಪಾಯಿ ತೆಗೆದುಕೊಳ್ತಾ ಇದ್ರು, ಅದರದ್ದು 40% ರೇಟ್ ಜಾಸ್ತಿ ಆದಾಗ 90 ರೂಪಾಯಿ ತೆಗೆದುಕೊಳ್ತಾ ಇರ್ತಾರೆ. 90 ರೂಪಾಯಿ ಸಾಕು ನಮಗೆ ಅಂತೇಳಿ, ಯಾಕಂದ್ರೆ ವೆಚ್ಚ ಬರಬರಿ ಆಗ್ಬೇಕಲ್ಲ ನಮಗೆ. ಹಾಗಾದ್ರೆ ಬಳಕೆ 140 ರೂಪಾಯಿ ಆಗ್ತಾ ಇತ್ತು, ಇವಾಗ ಎಷ್ಟಾಯ್ತು? 90 ರೂಪಾಯಿ ಆಯ್ತು. ಹಾಗಾದ್ರೆ ಬಳಕೆಯಲ್ಲಿ ಎಷ್ಟು ಕಡಿಮೆ ಆಯ್ತು? 140 ಇದ್ದದ್ದು 90 ಆಗ್ಬೇಕಾದ್ರೆ ಎಷ್ಟು ಕಡಿಮೆ ಆಯ್ತು? 50 ಕಡಿಮೆ ಆಯ್ತು. ನೋಡ್ರಿ, ಬಳಕೆಯಲ್ಲಿ ಎಷ್ಟು ಕಡಿಮೆ ಆಯ್ತು? 50 ರೂಪಾಯಿ ಕಡಿಮೆ ಆಯ್ತು. ಹಾಗಾದ್ರೆ 140ಕ್ಕೆ 50 ಕಡಿಮೆ ಆದ್ರೆ ಪರ್ಸೆಂಟೇಜ್ 100ಕ್ಕೆ ಎಷ್ಟು ಕಡಿಮೆ ಆಯ್ತು? ಹೌದು ತಾನೆ? ನೋಡ್ರಿ, 140 ರೂಪಾಯಿಗೆ 50 ರೂಪಾಯಿ ಕಡಿಮೆ ಆದ್ರೆ 100ಕ್ಕೆ ಎಷ್ಟು ಕಡಿಮೆ ಆದಂಗೆ ಆಯ್ತು? ಎಸ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 2 5 10, 2 7 14. 7ರ ಮಗ್ಗಿಲಿ 50 ಹೋಗಲ್ಲ ಮತ್ತು 5 ಹೋಗಲ್ಲ. ಹಾಗಾದ್ರೆ 5 25, 250 ಡಿವೈಡೆಡ್ ಬೈ 7 ಆಯ್ತು. ಇದನ್ನ ಯಾವ ರೀತಿ ಇಟ್ಟಿದ್ದಾರೆ? ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ ತಾನೆ? ಎಸ್, ಪರ್ಸೆಂಟೇಜ್ ಅಲ್ಲಿ ಇದೆ. ಇದನ್ನ ಮತ್ತೆ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ. ಎಸ್, 7 1 7, 7ರ ಮಗ್ಗಿಯಲ್ಲಿ 250 ಬರುವವರೆಗೂ ಅಂದ್ರೆ 21. 7 3 21, 4 ಉಳಿಯುತ್ತೆ, 40 ಆಗುತ್ತೆ. 7ರ ಮಗ್ಗೆ 40 ಅಂತಂದ್ರೆ 7 5 35, 5 ಉಳಿತು, ಪಾಯಿಂಟ್ ಕೊಟ್ಟಿವೆ, 50 ಆಯ್ತು. 7 7 49, 35.7% ಏನಾಗುತ್ತೆ? ಕಡಿಮೆ ಆದಂಗೆ ಆಗುತ್ತೆ 100ಕ್ಕೆ. ಇದನ್ನ ಆಯ್ಕೆ. ಎಸ್, ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ. ಎಸ್, ಇದು ಕೂಡ ಶೇಕಡ ಕರೆಕ್ಟು. ಇದು ಭಿನ್ನ ರಾಶಿಯಲ್ಲಿ, ಇದು ಯಾವುದರಲ್ಲಿ? ದಶಮಾಂಶದಲ್ಲಿ. ಎಷ್ಟು ಪರ್ಸೆಂಟೇಜ್? 140ಕ್ಕೆ 50 ರೂಪಾಯಿ ಕಡಿಮೆ ಆಯ್ತು ಅಂತಂದ್ರೆ 100ಕ್ಕೆ 35.7 ರೂಪಾಯಿ ಕಡಿಮೆ ಮಾಡಬೇಕು, ವೆಚ್ಚವನ್ನ, ಬಳಕೆಯನ್ನು ಕಡಿಮೆ ಮಾಡ್ಬೇಕಂತೇಳಿ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಇದೆ. ನೆಕ್ಸ್ಟ್ ಕ್ವಶನ್ 7. ಒಬ್ಬ ವ್ಯಕ್ತಿಯು ಸರಳ ಬಡ್ಡಿ ದರದಲ್ಲಿ ಸ್ವಲ್ಪ ಹಣವನ್ನ ಸಾಲವಾಗಿ ಪಡೆದನು. 3 ವರ್ಷಗಳ ನಂತರ ಅವನು ಆ ಮೊತ್ತದ 4/3 ಭಾಗವನ್ನ ಸಾಲಗಾರನಿಗೆ ಹಿಂತಿರುಗಿಸಿದನು. ಹಾಗಾದ್ರೆ ಬಡ್ಡಿ ದರವನ್ನ ಕಂಡುಹಿಡಿರಿ, ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕಂಡುಹಿಡಿಯಿರಿ ಅಂತೇಳಿ ಕ್ವಶನ್ ಕೇಳಿದ್ರೆ SSC CHSL ಟೈರ್ 2 2/11/2023 ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಆ ಹಣದ 4/3 ಭಾಗವನ್ನ ಹಿಂತಿರುಗಿಸ್ತಾನೆ. ಆ ಹಣದಂದ್ರೆ ಇಲ್ಲಿ 3 ರೂಪಾಯಿ ತೆಗೆದುಕೊಂಡಲ್ಲ, ಈ 3 ರೂಪಾಯಿನ 3 ಭಾಗ ಮಾಡಿ ಅದನ್ನ ಅದೇ ರೀತಿ 4 ಭಾಗ ಅಂತಂದಾಗ ಇಲ್ಲಿ 300 ರೂಪಾಯಿ ತೆಗೆದುಕೊಂಡು 400 ರೂಪಾಯಿ ಕೊಟ್ಟಿದ್ದಾನೆ ಅಂತ ಅರ್ಥ. ಹಾಗಾದ್ರೆ 400 ರೂಪಾಯಿ ಕೊಟ್ಟಿದ್ರೆ ಅಂದ್ಮೇಲೆ ಇದು ಸಾಲಗಾರನಿಗೆ ಕೊಟ್ಟಿರ್ತಕ್ಕಂಥದ್ದು. ಇದೇನಿದು? ಅಸಲು. ಇದೇನಿದು? ಅಸಲು. 3 ರೂಪಾಯಿ ತೆಗೆದುಕೊಂಡು 4 ರೂಪಾಯಿ ಅವನಿಗೆ ಕೊಟ್ಟಿದ್ದಾನೆ ಸಾಲಗಾರನಿಗೆ. ಇದೇನಿದು? ಮೊತ್ತ. ಇದೇನು? ಮೊತ್ತ. ಈ ಮೊತ್ತದಲ್ಲಿ 3 ರೂಪಾಯಿ ಬಡ್ಡಿ, 3 ರೂಪಾಯಿ ಅಸಲುನಿದೆ ಮತ್ತು ಬಡ್ಡಿನೇ ಅದ. ಹಾಗಾದ್ರೆ ಬಡ್ಡಿ ಎಷ್ಟಿರುತ್ತೆ? 3 ರೂಪಾಯಿ ಅಸಲು ತಗೊಂಡು 4 ರೂಪಾಯಿ ಕೊಟ್ಟರೆ ಅಂದ್ಮೇಲೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿರುತ್ತೆ? ಇದರಲ್ಲಿ 1 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಇದೆ. ಹೌದು ತಾನೆ? 3 ರೂಪಾಯಿ ತೆಗೆದುಕೊಂಡು 4 ರೂಪಾಯಿ ಕೊಟ್ಟರೆ ಅಂದ್ಮೇಲೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ? 1 ರೂಪಾಯಿ ಇದೆ. ಟೈಮ್ ಎಷ್ಟು ವರ್ಷದ? 3 ವರ್ಷ ಟೈಮ್ ಇದೆ. ಹಾಗಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕಂಡಿಡ್ರಿ ಅಂತ ಕ್ವಶನ್ ಕೇಳಿದ್ದಾರೆ. ಎಷ್ಟು ಈಸಿ ಇದೆ ನೋಡ್ರಿ. ರೇಟ್ ಆಫ್ ಇಂಟ್ರೆಸ್ಟ್ ಕಂಡಿಡ್ತಕ್ಕಂಥ ಸೂತ್ರ ಏನು? ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು I × 100 ಡಿವೈಡೆಡ್ ಬೈ P ಮತ್ತು T. ಪಿನೂ ಅದ, ಪ್ರಿನ್ಸಿಪಲ್ ಅಮೌಂಟ್, ಟೈಮು ಅದ, ರೇಟ್, ಇದು ಈ ಸಿಂಪಲ್ ಇಂಟ್ರೆಸ್ಟ್ ಕೂಡ ಅದ. ಆಯ್ತಲ್ಲ, ಲೆಕ್ಕ ಮಾಡ್ಬೋದು ಈಸಿಯಾಗಿ. I ಅಂದ್ರೆ ಎಷ್ಟು? ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಂದ? 1 ರೂಪಾಯಿ ಇಂಟು 100 ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿದೆ? ಅಮೌಂಟ್ ಅಸಲು ಎಷ್ಟಿದೆ? 3 ರೂಪಾಯಿ ಇದೆ. ಟೈಮ್ ಎಷ್ಟು ವರ್ಷ? ಟೈಮ್ ಎಷ್ಟು ವರ್ಷ? 3 ವರ್ಷ ಇದೆ. ಮುಗ್ದ ಹೋಯ್ತು. 3ರಿಂದ 100ಕ್ಕೆ ಕ್ಯಾನ್ಸಲ್ ಮಾಡಕ್ ಬರಲ್ಲ, 3ರಿಂದ 100ಕ್ಕೆ ಕ್ಯಾನ್ಸಲ್ ಮಾಡಕ್ ಬರಲ್ಲ. ಹಾಗಾದ್ರೆ 101 100 ಡಿವೈಡೆಡ್ ಬೈ 3 9% ಈಸ್ ರೈಟ್ ಆನ್ಸರ್. ಇದನ್ನ ನಾವು ಮಿಶ್ರ ಭಿನ್ನ ರಾಶಿಯಲ್ಲಿ ಇಟ್ಟರಂತಂದ್ರೆ 9ಕ್ಕೆ 9, 9 1 9, 10ರಲ್ಲಿ 9 1 ಉಳಿಯುತ್ತೆ, ಮತ್ತೆ 10 ಆಗುತ್ತೆ. 9 1 ಮತ್ತೆ 10ರಲ್ಲಿ 9 ಎಷ್ಟು ಉಳಿಯುತ್ತೆ? 1 ಉಳಿಯುತ್ತೆ. 11.1/9% ಏನಾಗುತ್ತೆ? ರೇಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ. ನೋಡ್ರಿ, ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು. ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಎಸ್, ಅರ್ಥ ಆಯ್ತು. ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 8. 15 ಜನರಿಗೆ ಸ್ಥಳಾವಕಾಶ ಕಲ್ಪಿಸಲು ಶಂಕುವಿನಾಕಾರದ ಡೇರೆಯನ್ನು ಸ್ಥಾಪಿಸಲಾಗಿದೆ. ನೋಡ್ರಿ, ಒಂದು ಶಂಕುವಿನಾಕಾರ ಒಂದು ಟೆಂಟ್ ಹಾಕಿದ್ದಾರೆ, ಒಂದು ಡೇರೆಯನ್ನ ಹಾಕಿದ್ದಾರೆ. ಈ ರೀತಿ ಇದೆ. ಇಲ್ಲಿ ಒಂದು ಸರ್ಕಲ್ ಇದೆ. ಈ ಸರ್ಕಲ್ ಒಳಗಡೆ ಜನರು ಕುಳಿತುಕೊಳ್ತಾ ಇದ್ದಾರೆ. 15 ಜನರು ಕುಳಿತುಕೊಳ್ತಾ ಇದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯು ನೆಲದ ಮೇಲೆ 5 ಚದರ ಮೀಟರ್ ಜಾಗ, ಅವನು ಒಬ್ಬ ವ್ಯಕ್ತಿಗೆ 5 ಚದರ ಮೀಟರ್ ಬೇಕಂತೆ. ಮತ್ತು ಉಸಿರಾಡಲು 30 ಘನ ಮೀಟರ್ ಜಾಗ ಬೇಕಂತೆ. ಉಸಿರಾಡಬೇಕಾದ್ರೆ 30 ಘನ ಮೀಟರ್ ಕ್ಯೂಬ್ ಬೇಕು.
ಅಷ್ಟು ಜಾಗ ಬೇಕು. ಹಾಗಾದ್ರೆ ಒಂದಿರಬೇಕು. ಹಾಗಾದ್ರೆ ಶಂಕುವಿನ ಎತ್ತರವನ್ನ ಕಂಡು ಹಿಡಿಯಿರಿ. ಹಾಗಾದ್ರೆ ಕ್ವಶನ್ ಕೇಳಿದ್ದೇನು, ಈ ಶಂಕುವಿನ ಹೈಟ್ ಕೇಳಿದ್ದಾರೆ. ಇಲ್ಲೊಂದು ನೇರವಾಗಿ ಒಂದು ಕಂಬ ಹಾಕಿರ್ತಾರಲ್ಲ, ಆ ಕಂಬದ ಹೈಟ್ ಎಷ್ಟು? 15 ಜನರಿಗೆ ಉಸಿರು ಆಗಬೇಕು, 15 ಜನರಿಗೆ ಕುಳಿತುಕೊಳ್ಳಿಕ್ಕೆ ಸ್ಥಳಾವಕಾಶ ಬೇಕು. 15 ಜನರಿಗೆ ಸ್ಥಳಾವಕಾಶ ಬೇಕಾದ್ರೆ ನೆಲ, ಎಸ್, ಈ ನೆಲ ವೃತ್ತಾಕಾರದಲ್ಲಿ ಇರುತ್ತೆ. ಎಷ್ಟು ಜನರಿದ್ದಾರಂತೆ? 15 ಜನರಿದ್ದಾರೆ. ಹಾಗಾದ್ರೆ ಪ್ರತಿಯೊಬ್ಬರಿಗೆ ಎಷ್ಟು ಮೀಟರ್ ಬೇಕು? ಚದರ ಮೀಟರ್ 5 ಮೀಟರ್. ಹಾಗಾದ್ರೆ 15 75 ಚದರ ಮೀಟರ್ ಬೇಕಾಯ್ತು. ಇದು ವೃತ್ತದ ವಿಸ್ತೀರ್ಣ. ಹೌದಾನೆ? 15 ಜನರಿಗೆ ಒಬ್ಬರು 5 ಚದರ ಮೀಟರ್ ಅಂತ ಅಂದ್ಮೇಲೆ 15 ಜನರಿಗೆ 75 ಚದರ ಮೀಟರ್ ಮೇಲೆ ಈ ವೃತ್ತದ ತುಂಬಾನೇ ಕುಂತ್ಕೊಂಡಿರ್ತಾರೆ. ಹಾಗಾದ್ರೆ ವೃತ್ತದ ವಿಸ್ತೀರ್ಣ ಕಂಡಿರ್ತಕ್ಕಂಥ ಸೂತ್ರ ಪೈ ಆರ್ ಸ್ಕ್ವೇರ್ ಆಯ್ತು. ಹಾಗಾದ್ರೆ ಪೈ ಆರ್ ಸ್ಕ್ವೇರ್ ಎಷ್ಟಾಯ್ತು? 75 ಚದರ ಮೀಟರ್ ಆಯ್ತು. 75 ಚದರ ಮೀಟರ್, 75 ಚದರ ಮೀಟರ್. ನೆಕ್ಸ್ಟ್ ಈ ಶಂಕುವಿನ ಘನಫಲ ಕಂಡುಹಿಡಿಬೇಕು. ಘನಫಲ ಯಾಕಂತಾರೆ, ಒಬ್ಬರಿಗೆ 30 ಘನ ಮೀಟರ್ ಬೇಕು, ಒಬ್ಬ ವ್ಯಕ್ತಿಗೆ 30 ಘನ ಮೀಟರ್ ಬೇಕು. ಅಂತೂ 15 ಜನ ಇದ್ದಾರೆ. ಘನ ಮೀಟರ್ ಅಂದ್ರೆ ಟೋಟಲ್ ಇಲ್ಲಿವರೆಗೂ ಗಾಳಿ ಇರುತ್ತೆ. ಹೌದಾ? ಇಲ್ಲಿ ಕುಂತ್ಕೊಂಡಿರ್ತಾರೆ, ಇಲ್ಲಿವರೆಗೂ ಗಾಳಿ ತುಂಬಿಕೊಂಡಿರುತ್ತೆ. ಹಾಗಾದ್ರೆ ಈ ಶಂಕುವಿನ ಘನಫಲವನ್ನ ಕಂಡುಹಿಡಿಬೇಕು. 15 ಜನರು ಇದ್ದಾರೆ, 15 ಜನರು ಇದ್ದಾರೆ. ಇಲ್ಲಿ ಹಚ್ಕೊಳ್ತೀನಿ ನೋಡಿ. ಶಂಕುವಿನ ಘನಫಲ ಕಂಡಿಡ್ತಕ್ಕಂಥ ಸೂತ್ರ ಏನು? 1/3 ಪೈ ಆರ್ ಸ್ಕ್ವಯರ್ ಎಚ್. ಹಾಗಾದ್ರೆ ಈ ಘನಫಲ ಎಷ್ಟಿದೆ? 15 ಜನರಿದ್ದಾರಂತೆ. ಆ 15 ಜನರಿಗೆ ಎಷ್ಟು ಬೇಕು? 30 ಘನ ಫೀಟ್, ಘನ ಮೀಟರ್ ಬೇಕು. ನೋಡ್ರಿ, ಇದು ಘನದ ಈ ಒಂದು ಶಂಕುವಿನ ಘನಫಲ. ಇದು ಶಂಕುವಿನ ಘನಫಲ ಕಂಡಿರ್ತಕ್ಕಂಥ ಸೂತ್ರ 1/3 ಪೈ ಆರ್ ಸ್ಕ್ವೇರ್ ಹೆಚ್ಚು. ಈಗ ಇಲ್ಲಿ ಪೈ ಆರ್ ಸ್ಕ್ವೇರ್ ಇದ್ದಲ್ಲಿ ಇಲ್ಲಿ ಪೈ ಆರ್ ಸ್ಕ್ವೇರ್ ವ್ಯಾಲ್ಯೂ ಗೊತ್ತಿರಲ್ಲ, ಅದನ್ನ ಹಚ್ಕೊಂಡ್ಬಿಟ್ರೆ ಮುಗಿದ ಹೋಯ್ತು. 1/3 ಇಂಟು ಪೈ ಆರ್ ಸ್ಕ್ವೇರ್ ಎಷ್ಟಿದೆ? 75. ಹಾಗಾದ್ರೆ ಇದ್ರ ಜಾಗದಲ್ಲಿ 75 ಹಚ್ಕೊಂಡ್ಬಿಡ್ಬೇಕು. ಇಂಟು ಎಷ್ಟಿದೆ? ಹೆಚ್ಚು ಇಸ್ ಈಕ್ವಲ್ ಟು 15 ಇಂಟು 30. ಹೌದಾನೆ? 15 ಇಂಟು 30. 15 ಜನರಿಗೆ 30 ಘನ ಚದರ ಅಡಿ ಜಾಗ ಬೇಕು ಉಸಿರಾಡಲಿಕ್ಕೆ. ಈಗ ನೋಡ್ರಿ, 15 ಒಂದಲೆ 15, 15 5 75, 5 ಒಂದಲೆ 5, 5 6 30. ನೆಕ್ಸ್ಟ್ 3 6 ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ ನೋಡ್ರಿ, 1/3 ಎಚ್ ಇದೆ ಇಸ್ ಈಕ್ವಲ್ ಟು 36 ಇದೆ, ಸಾರಿ 6 ಇದೆ. ಹೌದಾನೆ? ಎಚ್ ಇಸ್ ಈಕ್ವಲ್ ಟು 1/3 ಎಚ್ ಇಸ್ ಈಕ್ವಲ್ ಟು 6 ಇದೆ. ನಮಗೆ ಬೇಕಾದ್ರೆ ಎಚ್ ಇಸ್ ಈಕ್ವಲ್ ಟು 6. ಈ 1/3 ಇಸ್ ಈಕ್ವಲ್ ಈ ಕಡೆ ಬಂದಾಗ 3/1 ಆಗುತ್ತೆ. ಒಂದು ಹಚ್ಕೊಂಡ್ರೆ ಬಿಟ್ಬಿಡಿ. ಹಾಗಾದ್ರೆ ಎಚ್ ಇಸ್ ಈಕ್ವಲ್ ಟು 6 18 ಮೀಟರ್ ಇರುತ್ತೆ ಅಂತ ಅರ್ಥ. ಎಷ್ಟು ಸಿಂಪಲ್ ಮಾಡ್ಬೋದು ನೋಡ್ರಿ. ಎಚ್ ಎಷ್ಟಾಯ್ತು? ಇದೆಷ್ಟಿದೆ? 18 ಮೀಟರ್ ಎತ್ತರ ಇದೆ. 18 ಮೀಟರ್ ಎತ್ತರದಾಗ ಮಾತ್ರ ಏನಾಗುತ್ತೆ? 15 ಜನರು ಉಸಿರಾಡ್ಲಿಕ್ಕೆ ಗಾಳಿ ಸಿಗುತ್ತೆ. ಕುಳಿತುಕೊಳ್ಳಿಕ್ಕೆ ಗೊತ್ತಾಯ್ತು ನಮಗೆ, ಕುಳಿತುಕೊಳ್ಳಿಕ್ಕೆ 70 ಚದರ ಅಡಿ ಅದ ಅಂತ ಗೊತ್ತು ನಮಗೆ. ಆದ್ರೆ ಗಾಳಿ ಬೇಕಾಗಬೇಕಾದ್ರೆ ಈ 18 ಅಡಿ ಎತ್ತರದ ಕಂಬವನ್ನು ಹಾಕಬೇಕು. ಹೈಟ್ 18 ಅಡಿ ಇರ್ತಕ್ಕಂಥ ಕಂಬ ಹಾಕಿದ್ರೆ 15 ಜನರು ಉಸಿರಾಡ್ಲಿಕ್ಕೆ 30 ಘನ ಮೀಟರ್ ಬೇಕು ತಾನೆ ಅವರೆಲ್ಲರಿಗೂ. ಅಷ್ಟು ಗಾಳಿ ಸಿಕ್ಕಂಗಾಗುತ್ತೆ. ದ ರೈಟ್ ಆನ್ಸರ್ ಎಷ್ಟಾಗುತ್ತೆ? 18 ಮೀಟರ್. ಇದೇನಾ ಆಯ್ಕೆಯಲ್ಲಿ? ಎಸ್, ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ಈ ಕ್ವಶನ್ ಅನ್ನ SSC MTS 12/9/2023 ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ 9. 4 ಕುರ್ಚಿಗಳು ಮತ್ತು 3 ಟೇಬಲ್ಗಳ ಬೆಲೆ 2100. 4 ಚೇರು, 3 ಟೇಬಲ್ಗಳ ಬೆಲೆ 2100 ಮತ್ತು 5 ಕುರ್ಚಿಗಳು ಮತ್ತು 2 ಟೇಬಲ್ಗಳ ಬೆಲೆ 1750. 5 ಕುರ್ಚಿ ಮತ್ತು 2 ಟೇಬಲ್ಗಳ ಬೆಲೆ 1750. ಹಾಗಾದ್ರೆ ಒಂದು ಕುರ್ಚಿಯ ಬೆಲೆಯನ್ನ ಕಂಡು ಹಿಡಿಯಿರಿ. ಹಾಗಾದ್ರೆ ಚೇರ್ ಬೆಲೆ ಕಂಡುಹಿಡಿಬೇಕಂತೆ, ಕುರ್ಚಿಯ ಬೆಲೆ. ಈ ಕ್ವಶನ್ ಅನ್ನ SSC CHSL ಟೈರ್ 2 2/11/2023 ಕ್ವಶನ್ ಕೇಳಿದ್ದಾರೆ. ಎಸ್, ಚೇರ್ದು ಕಂಡುಹಿಡಿಬೇಕು ನಾವು. ಚೇರ್ದು ಕಂಡುಹಿಡಿಬೇಕಾದ್ರೆ ಈ ಟೇಬಲ್ಗಳ ಬೆಲೆನ ಈಕ್ವಲ್ ಮಾಡಿಕೊಳ್ಬೇಕು. ಟೇಬಲ್ಗಳ ಬೆಲೆ ಈಕ್ವಲ್ ಮಾಡ್ಕೊಂಡಾಗ ಈ ಟೇಬಲ್ ಅನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಬರುತ್ತೆ, ಉಳಿದಿರ್ತಕ್ಕಂಥದ್ದು ಚೇರ್ ಬೆಲೆ ಸಿಗುತ್ತೆ ನಮಗೆ. ಹಾಗಾದ್ರೆ ಈ ಟೇಬಲ್ಗಳ ಬೆಲೆ ಸೇಮ್ ಮಾಡ್ಕೊಳ್ಬೇಕಾದ್ರೆ ಇಲ್ಲಿ 2 ಟೇಬಲ್, ಇಲ್ಲಿ 3 ಟೇಬಲ್ ಇದ್ದಾನೆ. ಈ 3 ಮೇಲಿದಕ್ಕೆ ಗುಣಾಕಾರ ಮಾಡ್ಕೊಳ್ಬೇಕು. ಈಗಾಗಲೇ ಇದೇ ರೀತಿ ಪ್ರೀವಿಯಸ್ ಒಂದು ಕ್ವಶನ್ ಮಾಡಿದ್ವಿ ನಾವು. ಈ 2 ಕೆಳಗಲ್ದಕ್ಕೆ ಗುಣಾಕಾರ ಮಾಡ್ಕೊಳ್ಬೇಕು. ನೋಡ್ರಿ, 3 5 15C ಕಂಪ್ಲೀಟ್ ಆಗಿ ಗುಣಾಕಾರ ಮಾಡ್ಕೊಳ್ಬೇಕು. ಪ್ಲಸ್ 3 2 6T ಇಸ್ ಈಕ್ವಲ್ ಟು 3 0 0, 3 15 5 ಕೈಲ ಬಂತು 1, 3 21 22 ಕೈಲ ಬಂತು 2, 3 1 3 2 5. ಆಯ್ತಾ? ಎಸ್, ನೆಕ್ಸ್ಟ್ 2 2 4 8C ಪ್ಲಸ್
ನೋಡ್ರಿ 2 3 6 ಟಿ ಸೇಮ್ ಆಯ್ತಾ ಈಗಿದು ಎಸ್ ಇಸ್ ಈಕ್ವಲ್ ಟು 21 42 4200 ಆಯ್ತು. ಇವಾಗ ಕ್ಯಾನ್ಸಲ್ ಮಾಡಬೇಕು. ಇಲ್ಲಿ ಪ್ಲಸ್ ಇರ್ತಾರೆ ಮೈನಸ್, ಇಲ್ಲಿ ಪ್ಲಸ್ ಇರ್ತಾರೆ ಮೈನಸ್, ಇಲ್ಲಿ ಪ್ಲಸ್ ಇರ್ತಾರೆ ಮೈನಸ್. ಈಗ ಪ್ಲಸ್ ಆರ್ ಟಿ ಕ್ಯಾನ್ಸಲ್, ಮೈನಸ್ ಆರ್ ಟಿ ಕ್ಯಾನ್ಸಲ್ ಆಯ್ತು ನೋಡ್ರಿ, ಅದಕ್ಕೋಸ್ಕರ ಮಾಡಂತ ಹೇಳಿದ್ದು. ಈಗ 15 ಸಿ ದಲ್ಲಿ 8 ಸಿ ಉಳಿದು ಎಷ್ಟು ಸಿ ಉಳಿದು 7 ಸಿ ಉಳಿದವು. 7 ಸಿ ಬೆಲೆ ಎಷ್ಟು ಆಯ್ತು ನೋಡ್ರಿ, 5250ರಲ್ಲಿ 4200 ಮೈನಸ್ ಮಾಡಬೇಕು. ಹಾಗಾದ್ರೆ 0ಕ್ಕೆ 0, 5ರಲ್ಲಿ 0 ಹೋದ್ರೆ 5, 2ರಲ್ಲಿ 0 ಹೋದ್ರೆ 0, 5ರಲ್ಲಿ 1 ಹೋದ್ರೆ 5ರಲ್ಲಿ 4 ಹೋದ್ರೆ 1. ಹಾಗಾದ್ರೆ ಸೆವೆನ್ ಸಿ ಈಕ್ವಲ್ ಟು ಎಷ್ಟಾಯ್ತು? 7 ಚೇರುಗಳ ಬೆಲೆ 1050 ರೂಪಾಯಿ ಆಯ್ತು. ನಾವು ಕೇಳಿದ್ದೇನು ಒಂದು ಚೇರಿನ ಬೆಲೆ. ಹಾಗಾದ್ರೆ ಒಂದು ಚೇರ್ ಈಕ್ವಲ್ ಟು ಇಲ್ಲೇ ಕ್ಯಾನ್ಸಲ್ ಮಾಡಿಬಿಡಿ. ಎಸ್ 7 1 7, 7 1 7, 3 ಉಳಿತ್ಯ 35 ಆಗುತ್ತೆ. 7 5 35 0. ಹಾಗಾದ್ರೆ ಒಂದು ಚೇರಿನ ಬೆಲೆ ಎಷ್ಟಾಯ್ತು? 150 ರೂಪಾಯಿ ಈಸ್ ರೈಟ್ ಆನ್ಸರ್. ಆಯ್ಕೆಯಲ್ಲಿ 150 ಇದೆನಾ? ಆಯ್ಕೆಯಲ್ಲಿ 150 ಇದೆನಾ? ಎಸ್, ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸಿಂಪಲ್ ಆಗಿ ಲೆಕ್ಕಗಳನ್ನು ಬಿಡಿಸ್ಕೊಳ್ಬಹುದು. ಕ್ಲಿಯರ್? ಎಸ್, ಕೊನೆಯ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 10. ಎ ಮತ್ತು ಸಿ ಒಟ್ಟಿಗೆ ಒಂದು ಕೆಲಸವನ್ನ 120 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಸಿ ಮತ್ತು ಇ ಒಟ್ಟಿಗೆ ಅದೇ ಕೆಲಸವನ್ನ 80 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಎ ಮತ್ತು ಇ ಒಟ್ಟಿಗೆ ಅದೇ ಕೆಲಸವನ್ನ 160 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಹಾಗಾದ್ರೆ ಎ, ಸಿ ಮತ್ತು ಇ ಒಟ್ಟಿಗೆ ಒಂದೇ ಕೆಲಸವನ್ನ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸಬಹುದು? ನೋಡ್ರಿ, SSC GD 17/2/2019 ಶಿಫ್ಟ್ 3ರಲ್ಲಿ ಈ ಕ್ವಶನ್ ಅನ್ನ ಕೇಳಿದ್ದಾರೆ. ಇವರಿಬ್ರು ಕೂಡಿ 120 ದಿನ, ಇವರಿಬ್ರು ಕೂಡಿ 80 ದಿನ, ಹಾಗಾದ್ರೆ ಇವರಿಬ್ರು ಕೂಡಿ 160 ದಿನ. ಹಾಗಾದ್ರೆ ಒಟ್ಟು ಕೆಲಸ ಕಂಡುಹಿಡಿಬೇಕಾದ್ರೆ ಈ 3 ಲಸ ತೆಗೆದುಕೊಳ್ಬೇಕು. 12 8 16 ಲಸ ಏನಾಗುತ್ತೆ? ಇವು 3ರಲ್ಲಿ 16 ದೊಡ್ಡ ಮಗ್ಗಿಗಳನ್ನು ಹೇಳ್ತಾ ಹೋಗ್ಬೇಕು. 16 1 16, 8 ಮಗ್ಗಿಯಲ್ಲಿ 16 ಅದ, 12 ಮಗ್ಗಿಯಾಗ 16 ಬಿಟ್ಟು ಬಿಡಿ. 16 32, 8 ಮಗ್ಗಿಯಲ್ಲಿ 32 ಅದ, 12 ಮಗ್ಗಿಯಲ್ಲಿ 32 ಇಲ್ಲ, ಬಿಟ್ಟು ಬಿಡಿ. ಅದನ್ನ ದೊಡ್ಡ ಮಗ್ಗಿ ಹೇಳ್ಬೇಕು. 16 3 48, 8 ಮಗ್ಗಿ 48 ಅದ, 12 ಮಗ್ಗಿ 48 ಅದ ಮೇಲೆ ಒಂದು 0 48 ಅಂದ್ರೆ 480 ಲಸ ಆಗುತ್ತೆ. ಲಸ 480 ಅಂದ್ರೆ ಇದು ಟೋಟಲ್ ವರ್ಕ್ ಆಗುತ್ತೆ. 480 ಇದು ಟೋಟಲ್ ವರ್ಕ್. 480 120 ದಿನದಲ್ಲಿ ಮಾಡಿದ್ರೆ ದಿನಕ್ಕೆ ಎಷ್ಟು ಮಾಡ್ತಾರೆ? 12 ಎಷ್ಟಲ್ಲೇ 48, 12 4 48 ನೋಡ್ರಿ, 124 480. 80 ಎಷ್ಟಲೇ? 86 8 6 48 ತಾನೆ? ಎಸ್, 86 480. ನೆಕ್ಸ್ಟ್ 16 ಎಷ್ಟಲೇ? 48, 16 3 163 48, 480 ಆಯ್ತು. ಹಾಗಾದ್ರೆ ಇವರಿಬ್ರು ಕೂಡಿ ಒಂದು ದಿನಕ್ಕೆ 3 ಕೆಲಸ, ಇವರಿಬ್ರು ಕೂಡಿ ಒಂದು ದಿನಕ್ಕೆ 6 ಕೆಲಸ, ಇವರಿಬ್ರು ಕೂಡಿ ಒಂದು ದಿನಕ್ಕೆ 4 ಕೆಲಸ ಆಯ್ತು. ಹಾಗಾದ್ರೆ ಟೋಟಲ್ ಆಗಿ ಎಷ್ಟು ಕೆಲಸಗಳಾಗ್ತಾವು? 13 ಕೆಲಸಗಳಾಗ್ತವೆ ಒಂದು ದಿನಕ್ಕೆ. ಹೌದಾನೆ? ಹಾಗಾದ್ರೆ ಇಲ್ಲಿ ನೋಡ್ರಿ, ಎ 2 ಸಲ ಇದೆ, ಸಿ 2 ಸಲ ಅದ, ಇ 2 ಸಲ ಇದೆ. ನೋಡ್ರಿ, ಎ 2 ಸಲ ಇದೆ ಮತ್ತು ಸಿ 2 ಸಲ ಇದೆ ಮತ್ತು 2 ಸಲ ಇ ಇದ್ದಾರೆ, ಡಬಲ್ ಇದ್ದಾರೆ. ನಮಗೆ ಬೇಕಾಗಿರೋದು ಎ ಮತ್ತು ಸಿ ಮತ್ತು ಇ ಅಷ್ಟೇ. ಎ ಪ್ಲಸ್ ಸಿ ಪ್ಲಸ್ ಇ ಕಾಮನ್ ಆಗಿ ಹೊರಗಡೆ ಬಂದಾಗ 2 ಕಾಮನ್ ಇದೆಯಲ್ಲ, 2 ಹೊರಗಡೆ ಬಂತು. ಆಯ್ತಾ? ಇಸ್ ಈಕ್ವಲ್ ಟು ಎಷ್ಟು ದಿನದಲ್ಲಿ ಮಾಡ್ತಾರೆ? 13 ದಿನದಲ್ಲಿ ಮಾಡ್ತಾರೆ. ಹಾಗಾದ್ರೆ ಈ 2 ಏನಾಗುತ್ತೆ? ಇಸ್ ಈಕ್ವಲ್ ಈ ಕಡೆ ಬಂದು ಈ ಕಡೆ ಭಾಗಾಕಾರ ಆಗುತ್ತೆ. ಹಾಗಾದ್ರೆ ಎ ಮತ್ತು ಸಿ ಒಂದು ದಿನದಲ್ಲಿ 13/2 ಕೆಲಸ ಮಾಡ್ತಾರೆ. ಒಂದು ದಿನದಲ್ಲಿ ಇವರು 3 ಕೂಡಿಕೊಂಡು ಒಂದು ದಿನದಲ್ಲಿ ಮಾಡ್ತಕ್ಕಂಥ ಕೆಲಸ ಎಷ್ಟು? 13/2. ಹಾಗಾದ್ರೆ ಎಷ್ಟು ಕೆಲಸ ಇದಾವು? 480 ಕೆಲಸಗಳಿದಾವೆ. 480 ಕೆಲಸ ಇದಾವೆ. ದಿನಕ್ಕೆ 13/2 ಕೆಲಸ ಮಾಡಿದ್ರೆ ಈ 480 ಕೆಲಸ ಮಾಡ್ಲಿಕ್ಕೆ ಎಷ್ಟು 10 ದಿನ ಆಗುತ್ತೆ? ಈ 2 ಇಲ್ಲಿ ಭಾಗಾಕಾರ ಅದ, ಇಲ್ಲಿ ಮೇಲೆ ಬಂದು ಗುಣಾಕಾರ ಆಗುತ್ತೆ. ಹೋಯ್ತು, ಹೋಯ್ತು ಈ ಕಡೆದು. ನೆಕ್ಸ್ಟ್ ಮುಗೀತು. 13 ಮಗ್ಗಿ 48 ಕ್ಯಾನ್ಸಲ್ ಮಾಡಕ್ ಬರಲ್ಲ, 13 ಮಗ್ಗಿ 2 ಬರಲ್ಲ. ಹಾಗಾದ್ರೆ 480 × 2 960 /13 ದಿನದಲ್ಲಿ. ಆಯ್ಕೆ ಹಿಂಗೆ ಇದೆನಾ? ಎಸ್, ಇದೇ ರೀತಿ ಕೊಟ್ಟಿದ್ದಾರೆ. ಭಿನ್ನ ರಾಶಿ ಅಲ್ಲದ. ಹಾಗಾದ್ರೆ 960 /13 ದಿನದಲ್ಲಿ ಆ ಕೆಲಸವನ್ನ 3 ಕೂಡಿ ಕೆಲಸ ಮಾಡ್ತಾರೆ. ಭಿನ್ನ ರಾಶಿಯಲ್ಲೇನೆ ಕೊಟ್ಟಿದ್ದಾರೆ. ದ ರೈಟ್ ಆನ್ಸರ್ ಆಯ್ಕೆ 1, 960 /13 ದಿನದಲ್ಲಿ ಇವರು 3 ಕೂಡಿಕೊಂಡು ಆ ಕೆಲಸವನ್ನ ಮಾಡ್ತಾರೆ. ಸಿಂಪಲ್ ಇದಲ್ಲ ಸ್ನೇಹಿತರೆ? ನೀವೇ ಹೇಳಿರುವಂತೆ ಸಿಂಪಲ್ ಟ್ರಿಕ್ ಅಲ್ಲಿ ಈಸಿಯಾಗಿ ನಿಮಗೆ ಎಲ್ಲ 10 ಕ್ವಶನ್ಗಳನ್ನು ಕೂಡ ಹೇಳಿದ್ದೀನಿ. ದಯವಿಟ್ಟು
ನೋಡಿ ಸಹಕಾರ ಮಾಡಿ ಅಂತ ಹೇಳ್ತಾ ಮುಂದಿನ ನೆಕ್ಸ್ಟ್ ಪ್ರಾಕ್ಟೀಸ್ ಸೆಟ್ ನಂಬರ್ 6 ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋಗಳನ್ನು ನೋಡ್ತಾ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.